ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಯಾವಾಗ ತಣ್ಣಗಾಗುತ್ತೆ ಅಂತ ಜಸ್ಟ್ ಇರಾನ್, ಇಸ್ರೇಲ್ ಅಥವಾ ಅಮೆರಿಕ ಮಾತ್ರ ಎದುರು ನೋಡ್ತಾ ಇಲ್ಲ, ಬದಲಾಗಿ ವಿಶ್ವದ ಹಲವು ದೇಶಗಳು ಕೂಡ ಎದುರು ನೋಡ್ತಾ ಇತ್ತು ಶಾಂತಿ ಒಪ್ಪಂದ ಆಗಬೇಕು ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಅಂತ. ಕಾರಣ ಹಲವು ರಾಷ್ಟ್ರಗಳಿಗೂ ಕೂಡ ಯುದ್ಧದ ಬಿಸಿ ತಟ್ಟಿತ್ತು. 108 ದಿನಗಳ ಬಳಿಕ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಕೊನೆಗೂ ಅಂತ್ಯ ಆಗ್ತಾ ಇದೆ. ಇರಾನ್ ಅಮೆರಿಕ ನಡುವಿನ ಶಾಂತಿ ಒಪ್ಪಂದ ಫೈನಲ್ ಆಗಿ ಹೋಗಿದೆ. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಅಧಿಕೃತವಾಗಿ ಈ ಒಪ್ಪಂದದ ಪ್ರತಿಗೆ ಸಹಿ ಹಾಕ್ತಾರಂತೆ 3 ರಾಷ್ಟ್ರದವರು ಕೂಡ. ತಕ್ಷಣವೇ ಮಿಲಿಟರಿ ಕಾರ್ಯಾಚರಣೆಯು ಸ್ಥಗಿತಗೊಂಡಿದ್ದು ಹಾರ್ಮುಜ್ ಜಲಸಂಧಿಯ ನೌಕಾ ದಿಗ್ಬಂಧನವನ್ನ ಸದ್ಯಕ್ಕೆ ತೆರವು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಹಡಗುಗಳಿಗೆ ಮುಕ್ತ ಆಗಿಬಿಟ್ರೆ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಈಗ ತೈಲ, LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಭಾವ ಇದೆ, ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ, ಅಷ್ಟು ದೇಶಗಳ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತ. ಏನಿವೆ ಹಾರ್ಮುಜ್ ಜಲಸಂಧಿಯ ನೌಕಾ ದಿಗ್ಬಂಧನವನ್ನ ಸದ್ಯಕ್ಕೆ ತೆರವು ಮಾಡಲಾಗಿದೆ. ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಒಪ್ಪಂದದ ಪ್ರತಿಗಳಿಗೆ ಸಹಿ 19ನೇ ತಾರೀಕು ಇದೇ ತಿಂಗಳು 19ಕ್ಕೆ ಬೀಳುತ್ತೆ. ಹಾಗಾಗಿ 3 ರಾಷ್ಟ್ರಗಳು ಒಗ್ಗಟ್ಟಾಗಿ ಸಹಿ ಹಾಕುತ್ತಾ ಒಪ್ಪಂದದ ಪ್ರತಿಗೆ ಅನ್ನೋದು ಕುತೂಹಲ ಇದೆ. ಬಟ್ ಏನಿವೆ ಎಲ್ಲವೂ ಕೂಡ ಫೈನಲ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಇರಾನ್ ಅಮೆರಿಕ ನಡುವಿನ ಯುದ್ಧ ಅಂತ್ಯಗೊಂಡಿದೆ. ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ವಿಶ್ವದ ದೊಡ್ಡಣ್ಣ ಅಮೆರಿಕ ಈ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರೇ ಒಂದು ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಟ್ರುತ್ ನಲ್ಲಿ ಈ ಶುಭ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಜೊತೆಗಿನ ಒಪ್ಪಂದವು ಈಗ ಪೂರ್ಣಗೊಂಡಿದೆ, ಎಲ್ಲರಿಗೂ ಅಭಿನಂದನೆಯನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇಂದಿನಿಂದ ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿದೆ. ಟೋಲ್ ಮುಕ್ತಗೊಳಿಸುವುದಕ್ಕೆ ಸಂಪೂರ್ಣ ಅಧಿಕಾರವನ್ನ ನೀಡಿದ್ದೇವೆ. ಅಮೆರಿಕ ನೌಕಾಪಡೆಯ ದಿಗ್ಬಂಧವನ್ನ ಕೂಡ ತೆಗೆದು ಹಾಕಿದ್ದೇವೆ. ವಿಶ್ವದ ಹಡಗುಗಳೇ ನಿಮ್ಮ ಇಂಜಿನ್ಗಳನ್ನ ಸ್ಟಾರ್ಟ್ ಮಾಡಿಕೊಳ್ಳಿ, ತೈಲವು ಮುಕ್ತವಾಗಿ ಹರಿಲಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ. ನೂರ 8 ದಿನಗಳ ಯುದ್ಧ, ದಾಳಿಗೆ ಪ್ರತಿದಾಳಿಗಳು, ಪ್ರಮುಖವಾಗಿ ಇರಾನ್ ಮೇಲೆ ಅಲ್ಲಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರನ್ನ ಯಾವಾಗ ಹತ್ಯೆ ಮಾಡಲಾಯಿತು ಅಲ್ಲಿಂದ ಈ ಯುದ್ಧ ಪ್ರಾರಂಭ ಆಗಿ ಹೋಗಿತ್ತು. 108 ದಿನಗಳ ಕಾಲ ಸತತವಾಗಿ ನಾಗರಿಕರ ನೆಲೆಗಳು, ಪ್ರಮುಖ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಪ್ರತಿದಾಳಿಗಳು ಕೂಡ ಆಗಿ ಹೋಗಿತ್ತು. ಇದರಿಂದ ನೇರವಾಗಿ ಇಂಪ್ಯಾಕ್ಟ್ ಆಗಿದ್ದು ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡೋ ಮೂಲಕ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿತ್ತು ಇರಾನ್. ಇದರಿಂದ ಜಸ್ಟ್ ಅಮೆರಿಕಕ್ಕೆ ಮಾತ್ರ ಬುದ್ಧಿ ಕಲಿಸೋ ಪ್ರಯತ್ನ ಅಲ್ಲ, ವಿಶ್ವದ ಹಲವು ರಾಷ್ಟ್ರಗಳು ಕೂಡ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಹಲವು ರೀತಿಯ ಸಮಸ್ಯೆಗಳನ್ನ ಫೇಸ್ ಮಾಡಿದೆ, ಪ್ರಮುಖವಾಗಿ ತೈಲ ಮತ್ತು LPGಗೆ ಸಂಬಂಧಪಟ್ಟಂತೆ ಭಾರತ ಸೇರಿದಂತೆ. ಸೊ ಹಾಗಾಗಿ ಇಡೀ ವಿಶ್ವದ ಹಲವು ರಾಷ್ಟ್ರಗಳು ಬಯಸ್ತಾ ಇದ್ದಿದ್ದು ಶಾಂತಿ ಒಪ್ಪಂದ ಆಗಬೇಕು ಈ ರಾಷ್ಟ್ರಗಳ ಮಧ್ಯೆ ಅಂತ. ಎನಿವೆ ಪದೇ ಪದೇ ಸಂಧಾನ ಸಭೆಗಳಾಯಿತು, ಒಪ್ಪಂದದ ವಿಚಾರಗಳು ಬಂದಾಗ ನಾ ಕೊಡಿ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿಗಳಿತ್ತು. ಬಟ್ ಹಾಗಾಗಿ ಯಾವುದು ಕೂಡ ಅಂತ್ಯ ಆಗಿರಲಿಲ್ಲ. ಈಗ ಒಂದು ಒಪ್ಪಂದಕ್ಕೆ 3 ರಾಷ್ಟ್ರಗಳು ಬಂದಿದೆ ಅಂತ. ಹಾರ್ಮುಜ್ ಜಲಸಂಧಿ ಓಪನ್ ಆಗ್ತಾ ಇದ್ದಂತೆ, ವಾರ್ ಒಪ್ಪಂದ ಆಗ್ತಾ ಇದ್ದಂತೆ ಕಚ್ಚಾ ತೈಲದ ಬೆಲೆ 4% ಇಳಿಕೆ ಆಗಿ ಹೋಗಿದೆ. ಡಾಲರ್ ಮೌಲ್ಯ ಕೂಡ 96ರಿಂದ 94ಕ್ಕೆ ಇಳಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಚ್ಚಾ ತೈಲ ಇಳಿಕೆಯಿಂದ ಕಡಿಮೆ ಆಗುತ್ತಾ ಪೆಟ್ರೋಲ್, ಡೀಸೆಲ್ ಬೆಲೆ ಅನ್ನೋದು ಕುತೂಹಲ. ಗ್ಯಾಸ್ ಸರಬರಾಜು ಕೂಡ ಸುಗಮವಾಗೋ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯ ಅಭಾವ ಇರೋದಿಲ್ಲ. ಹಾರ್ಮುಜ್ ಜಲಸಂಧಿ ಮುಕ್ತವಾಗ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆದ್ರೆ ಆಟೋಮೆಟಿಕ್ ಆಗಿ ಪೆಟ್ರೋಲ್, ಡೀಸೆಲ್ ದರ ಕೂಡ ಕಡಿಮೆ ಆಗಿ ಹೋಗುತ್ತೆ. ಸೊ ಇಷ್ಟು ದಿನಗಳ ಕಾಲ ರೇಟ್ ಹೈಕ್ ಆಗ್ತಾ ಇದ್ದಿದ್ದಕ್ಕೆ ಕಾರಣನೇ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗ್ಬಿಟ್ರೆ ನೇರ ಪೆಟ್ರೋಲ್, ಡೀಸೆಲ್ ರೇಟ್ ಹೈಕ್ ಆಗುತ್ತೆ. ಅದೇ ಒಂದು ಕಾರಣವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಅದ್ರ ಜೊತೆಗೆ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿಂದ ಆರಾಮಾಗಿ ಹಡಗುಗಳ ಸಾಗಾಟ ಇರಲಿಲ್ಲ, ತೈಲ, LPG ಸಾಗಾಟ ಆಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೇನೆ ಇಲ್ಲಿ ಅಭಾವ, ಜೊತೆಗೆ ಪ್ರೈಸ್ ಹೈಕ್ ಆಗುವುದು ಕೂಡ ಅನಿವಾರ್ಯ ಅನ್ನೋದನ್ನ ಪದೇ ಪದೇ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು. ಹಾಗಾಗಿ ಈಗ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿರೋದ್ರಿಂದ ಪೆಟ್ರೋಲ್, ಡೀಸೆಲ್ ದರ ಕೂಡ ಇಳಿಕೆ ಆಗುತ್ತಾ ಅನ್ನೋದು ಕುತೂಹಲ ಇದೆ. ಸ್ವಲ್ಪ ಸಮಯ ಬೇಕು ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಅನ್ಸುತ್ತೆ. ಇವತ್ತು ನಾಳೆ ಒಳಗಡೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಆಗುತ್ತಾ ಅಂತದೊಂದು ಶುಭ ಸುದ್ದಿ ನಾಗರಿಕರಿಗೆ ಸಿಗುತ್ತಾ, ಅದನ್ನ ಕಾದ್ ನೋಡ್ಬೇಕು.